ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ಪ್ರಬಂಧ. ಗ್ರಂಥಾಲಯದ ಮಹತ್ವದ ಬಗ್ಗೆ ಕನ್ನಡ ಪ್ರಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ವ್ಯಕ್ತಿಯ ಜ್ಞಾನವನ್ನು ವಿಸ್ತರಿಸಲು ಗ್ರಂಥಾಲಯ ಬಹಳ ಉಪಯುಕ್ತ ಮಾಧ್ಯಮವಾಗಿದೆ. ಹೆಚ್ಚಿನ ವರ್ಗದ ವ್ಯಕ್ತಿಗಳಿಗೆ ಆಸಕ್ತಿ ಅಥವಾ ಅಗತ್ಯವಿರುವ ಎಲ್ಲ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಹಣದ ಅನುಪಸ್ಥಿತಿಯಲ್ಲಿ ಅವನು ಜ್ಞಾನ ಮತ್ತು ಶಿಕ್ಷಣದಿಂದ ವಂಚಿತನಾಗಿರುತ್ತಾನೆ. ಆದರೆ ಗ್ರಂಥಾಲಯದ ಮೂಲಕ ಎಲ್ಲ ರೀತಿಯ ಪುಸ್ತಕಗಳು ಮತ್ತು ಅವುಗಳ ಜ್ಞಾನವನ್ನು ಸುಲಭವಾಗಿ ಬಳಸಿಕೊಳ್ಳಬಹುದು. ಪುಸ್ತಕಗಳು ಮಾನವರ ಉತ್ತಮ ಸ್ನೇಹಿತರು ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತನೊಂದಿಗೆ ಪ್ರತಿ ಕ್ಷಣದಲ್ಲಿ ಪ್ರತಿ ಸಮಸ್ಯೆಯಲ್ಲಿ ಸಹಕಾರಿಯಾಗುತ್ತಾನೆ. ಅದೇ ರೀತಿಯಲ್ಲಿ ಪುಸ್ತಕಗಳು ಮನುಷ್ಯನಿಗೆ ಪ್ರತಿಯೊಂದು ಕಷ್ಟಕರ ಪ್ರಶ್ನೆ ಪರಿಸ್ಥಿತಿಯು ಪರಿಹಾರವನ್ನು ಪುಸ್ತಕಗಳಲ್ಲಿ ತೆರೆ ಮಾಡಲಾಗಿದೆ. ಗ್ರಂಥಾಲಯದ ಅರ್ಥ. ಗ್ರಂಥಾಲಯವನ್ನು ಕನ್ನಡದಲ್ಲಿ ಗ್ರಂಥಾಲಯ ಎಂದು ಕರೆಯಲಾಗುತ್ತದೆ. ಇದರರ್ಥ ಒಪ್ಪಂದವನ್ನು ಕಡಿತಗೊಳಿಸಿದಾಗ ಪುಸ್ತಕ ಪ್ಲಸ್ ಆಲಯ. ಆಲಯ ಎಂದರೆ ಸ್ಥಳ, ಅಂತೆ ಗ್ರಂಥಾಲಯ ಎಂದರೆ ಪುಸ್ತಕಗಳ ಸ್ಥಳ. ಗ್ರಂಥಾಲಯದಲ್ಲಿ ವಿವಿಧ ರೀತಿಯ ಪುಸ್ತಕಗಳ ಸಂಗ್ರಹವಿದೆ. ಪ್ರತಿ ವಯಸ್ಸಿನ ವ್ಯಕ್ತಿಗೆ ಅವರ ಆಸಕ್ತಿ ಅನುಗುಣವಾಗಿ ಪುಸ್ತಕಗಳಲ್ಲಿ ಇಲ್ಲಿ ಲಭ್ಯವಿದೆ. ಗ್ರಂಥಾಲಯದ ಭಾಗಗಳು. ಸಾಮಾನ್ಯವಾಗಿ ಗ್ರಂಥಾಲಯವು 2 ವಿಭಾಗಗಳನ್ನು ಹೊಂದಿರುತ್ತದೆ. ಗ್ರಂಥಾಲಯದಲ್ಲಿ ಒಂದು ಭಾಗವು ಪುಸ್ತಕಗಳನ್ನು ಓದುವುದು ಮತ್ತು ಇನ್ನೊಂದೆಡೆ ಭಾಗವು ಪುಸ್ತಕಗಳನ್ನು ಬಿಡುಗಡೆ ಮಾಡುವುದು. ಇಲ್ಲಿ ಒಬ್ಬ ಗ್ರಂಥಪಾಲಕರ ಇದ್ದಾನೆ. ಅವರು ಗ್ರಂಥಾಲಯಕ್ಕೆ ಬರುವ ಜನರ ಪಟ್ಟಿಯ ಬಗ್ಗೆ ಮಾಹಿತಿಯನ್ನು ಇಡುತ್ತಾರೆ. ಓದುವಿಕೆ ವಿಭಾಗ. ಈ ಕೋಣೆಯಲ್ಲಿ ಇಡೀ ಗ್ರಂಥಾಲಯವನ್ನು ನೋಡಿಕೊಳ್ಳಲು ಗ್ರಂಥಪಾಲಕರು ಇದ್ದಾರೆ. ಗ್ರಂಥಪಾಲಕರಿಂದ ಗ್ರಂಥಾಲಯದಲ್ಲಿ ಇರಿಸಲಾಗಿರುವ ಪುಸ್ತಕಗಳು, ಗ್ರಂಥಾಲಯಕ್ಕೆ ಬರುವ ವ್ಯಕ್ತಿಯ ಪಟ್ಟಿ, ಅವರ ನೀಡಿದ ಪುಸ್ತಕಗಳ ದಾಖಲೆಗಳನ್ನು ಇಡಲಾಗಿದೆ. ಯಾವ ಜನರು ಗ್ರಂಥಾಲಯಕ್ಕೆ ಬರುತ್ತಿದ್ದಾರೆ ಮತ್ತು ಅವರು ಓದಲು ಆಯ್ಕೆ ಮಾಡಿದ ಪುಸ್ತಕಗಳನ್ನು ನೀಡುವ ಭಾಗವಾಗಿ ಗ್ರಂಥಪಾಲಕರು ನಿರ್ವಹಿಸುತ್ತಾರೆ. ಯಾವುದೇ ಸಂದಿಗ್ಧ ಸ್ಥಿತಿಯಲ್ಲಿರುವ ಮನುಷ್ಯ ಪುಸ್ತಕಗಳನ್ನು ಓದುವುದು, ಅರ್ಥ ಮಾಡಿಕೊಳ್ಳುವುದು ಅವನ ಆಲೋಚನೆ ವಿಸ್ತರಿಸುತ್ತದೆ. ಕೆಲವರು ಪುಸ್ತಕಗಳನ್ನು ಓದುವುದನ್ನು ಇಷ್ಟಪಡುತ್ತಾರೆ, ಕೆಲವರು ವೈವಿಧ್ಯಮಯ ಪುಸ್ತಕಗಳನ್ನು ಸಂಗ್ರಹಿಸಲು ಇಷ್ಟಪಡುತ್ತಾರೆ. 2 ರೀತಿಯ ಗ್ರಂಥಾಲಯಗಳಿವೆ: ಸಾರ್ವಜನಿಕ ಗ್ರಂಥಾಲಯ, ಖಾಸಗಿ ಗ್ರಂಥಾಲಯ. ಸಾರ್ವಜನಿಕ ಗ್ರಂಥಾಲಯ. ಈ ಗ್ರಂಥಾಲಯವು ಎಲ್ಲಾ ವರ್ಗದ ಜನರಿಗೆ ಲಭ್ಯವಿದೆ. ಯಾವುದೇ ವ್ಯಕ್ತಿ ಈ ಗ್ರಂಥಾಲಯಕ್ಕೆ ಹೋಗಿ ತನ್ನ ಅಪೇಕ್ಷಿತ ಪುಸ್ತಕವನ್ನು ಓದಬಹುದು. ಖಾಸಗಿ ಗ್ರಂಥಾಲಯ ವಕೀಲರು, ಚಾರ್ಟರ್ಡ್ ಅಕೌಂಟೆಂಟ್ಗಳು, ವೈದ್ಯರು ಮುಂತಾದ ಕೆಲವು ವರ್ಗಗಳಿಗೆ ಸೇರಿದ ಜನರು ತಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಹಲವು ಅಂಶಗಳನ್ನು ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ವಿಭಿನ್ನ ಪುಸ್ತಕಗಳ ಅಗತ್ಯವಿರುವ. ಆದ್ದರಿಂದ ಅವರು ತಮ್ಮ ವೃತ್ತಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಸಂಗ್ರಹಿಸಿ ತಮ್ಮದೇ ಆದ ಗ್ರಂಥಾಲಯವನ್ನು ತಯಾರಿಸುತ್ತಾರೆ. ಅವುಗಳನ್ನು ಒಂದೆಡೆ ಸುರಕ್ಷಿತವಾಗಿ ತವಾಗಿಡುವುದು, ಅಗತ್ಯವಿದ್ದಾಗ ತಮಗೆ ಬೇಕಾದ ಪುಸ್ತಕಗಳನ್ನು ತೆಗೆದುಕೊಂಡು ಅದರ ಲಾಭ ಪಡೆಯುವುದು ಒಳ್ಳೆಯದು. ಪುಸ್ತಕಗಳನ್ನು ಕಸದಂತೆ ಮೂಲೆಯಲ್ಲಿ ಒಟ್ಟುವುದು, ರದ್ದಿಯಂತೆ ರಾಶಿ ಹಾಕುವುದು ಸರಿಯಲ್ಲ. ಮುದ್ರಣ ಕಲೆಯಲ್ಲಿ ಹೊಸ ಆವಿಷ್ಕಾರವಾಗುತ್ತಿದ್ದಂತೆ ಪುಸ್ತಕಗಳ ಸಂಖ್ಯೆ ಹೆಚ್ಚತೊಡಗಿದೆ. ಇವುಗಳನ್ನು ಒಂದೆಡೆ ಕೊಡುವುದು, ವ್ಯವಸ್ಥಿತವಾಗಿ ಜೋಡಿಸುವುದು ಇತ್ಯಾದಿ ವ್ಯವಸ್ಥೆ ಪುಸ್ತಕ ಭಂಡಾರ. ಪ್ರಾಚೀನ ಕಾಲದಲ್ಲಿ ತಾಳಗರಿ
ಮುಜರ್ವ ಪತ್ರಗಳಲ್ಲಿ ಅಡಗಿದ್ದ ಜ್ಞಾನ ಸಂಪತ್ತು ಸೀಮಿತವಾಗಿದ್ದು ಅವುಗಳನ್ನು ಸುರಕ್ಷಿತವಾಗಿಡುವುದು ಅಂತ ಸಮಸ್ಯೆ ಆಗಿರಲಿಲ್ಲ. ಆದರೆ ಬೃಹದಾಕಾರವಾಗಿ ಬೆಳೆದಿರುವ ಪುಸ್ತಕೋದ್ಯಮದ ಸುಸಜ್ಜಿತ ಗ್ರಂಥ ಭಂಡಾರಕ್ಕೆ ನಾಂದಿಯಾಗಿದೆ. ಜ್ಞಾನ ಪ್ರಾಪ್ತಿಗೆ ತಾಯಿ ಸರಸ್ವತಿ ದೇಗುಲಗಳೆಂದರೆ ವಿದ್ಯಾಲಯಗಳು ಮತ್ತು ಪುಸ್ತಕ ಭಂಡಾರಗಳು. ಪುಸ್ತಕದ ಅಭಿರುಚಿ ಇರುವ ಪುಸ್ತಕ ಪ್ರೇಮಿ ಹಾಗೂ ಅಧ್ಯಯನಶೀಲ ವಿದ್ವಾಂಸ ತನ್ನದೇ ಆದ ಸ್ವಂತ ಪುಸ್ತಕ ಭಂಡಾರವನ್ನು ಹೊಂದಿರುತ್ತಾನೆ. ಒಂದು ವೇಳೆ ನಂತರ ತನ್ನ ಕುಟುಂಬದ ಯಾವ ಸದಸ್ಯನಿಗೂ ಅದರ ಬಗ್ಗೆ ಆಸಕ್ತಿ ಇಲ್ಲ ಅನಿಸಿದರೆ ಬೇರೊಂದು ಸುಸಜ್ಜಿತ ಗ್ರಂಥ ಭಂಡಾರಕ್ಕೆ ಅವುಗಳನ್ನು ನೀಡುತ್ತಾನೆ. ಪುಸ್ತಕ ಪ್ರತಿಯೊಂದು ಶಾಲಾ ಕಾಲೇಜು ವಿದ್ಯಾಲಯಗಳಲ್ಲಿ ಅಲ್ಲಿಯೇ ಅಗತ್ಯಕ್ಕೆ ತಕ್ಕಂತೆ ಪುಸ್ತಕ ಭಂಡಾರವಿದ್ದು ವಿದ್ಯಾರ್ಥಿಗಳು ಅಧ್ಯಾಪಕರು ಅದರ ಉಪಯೋಗ ಪಡೆಯುತ್ತಾರೆ. ಗ್ರಂಥಾಲಯ ಅಧಿಕಾರಿ ಭಂಡಾರದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾನೆ. ಇಂಥ ಭಂಡಾರದ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿ ಪದವೀಧರನಾಗುತ್ತಾನೆ. ಜ್ಞಾನಾರ್ಜನೆಯ ಜೊತೆಗೆ ಮನೋರಂಜನೆ ಪಡೆಯಲು ಅಗತ್ಯವಿದ್ದಾಗ ಕತೆ, ಕಾದಂಬರಿ, ನಾಟಕ, ಕಾವ್ಯ ಇತ್ಯಾದಿ ಸಂಬಂಧಿಸಿದ ಪುಸ್ತಕಗಳನ್ನು ಇಲ್ಲಿ ಇರುತ್ತವೆ. ನಗರದ ಪ್ರದೇಶಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಜನಸಾಮಾನ್ಯರಿಗಾಗಿ ಗ್ರಂಥಾಲಯಗಳಿರುತ್ತವೆ. ಕತೆ, ಕಾದಂಬರಿ, ನಾಟಕ, ಜ್ಞಾನ, ವಿಜ್ಞಾನ, ಧರ್ಮ, ಇತಿಹಾಸ, ಭೂಗೋಳ, ಸಾಹಿತ್ಯ, ರಾಜನೀತಿ ಇತ್ಯಾದಿ ವಿಭಿನ್ನ ವಿಷಯಗಳಿಗೆ ಸಂಬಂಧಿಸಿದಂತೆ ಪುಸ್ತಕಗಳು ಇಲ್ಲಿರುತ್ತವೆ. ಇಂಥ ಬೇರೆ ಬೇರೆ ಭಾಷೆಯ ಜನರಿಗಾಗಿ ಹಲವಾರು ಪುಸ್ತಕಗಳನ್ನು ಇರುವುದು ನಿಯಮದಂತೆ ಶುಲ್ಕ ಪಾವತಿಸಿ ಗ್ರಂಥಾಲಯದ ಸದಸ್ಯರಾಗಲು ಅವಕಾಶವಿದೆ. ಜ್ಞಾನ ಪ್ರಾಪ್ತಿಗೆ ಪುಸ್ತಕಗಳು ಅಗತ್ಯ. ಕೆಲವು ಗ್ರಂಥಾಲಯಗಳನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಡೆಸುತ್ತವೆ. ಇಲ್ಲಿ ಪುಸ್ತಕಗಳ ಬೃಹತ್ ಸಂಗ್ರಹವಿದ್ದು ಜ್ಞಾನದಾಯಿಗಳಿಗೆ ಬೇಕಾದ ಎಲ್ಲಾ ಬಗೆಯ ಪುಸ್ತಕಗಳು ಸಿಕ್ಕುತ್ತವೆ. ದೇಶ ವಿದೇಶಗಳ ಬೇರೆ ಬೇರೆ ಭಾಷೆಗಳ ಅತ್ಯುತ್ತಮ ಪುಸ್ತಕಗಳ ಸಂಗ್ರಹ ಇಲ್ಲಿರುತ್ತದೆ. ಕಲ್ಕತ್ತಾ, ಚೆನ್ನೈ, ದಿಲ್ಲಿ, ಮುಂಬೈಗಳಲ್ಲಿ ಕೇಂದ್ರ ಸರ್ಕಾರದ ಬೃಹತ್ ಪುಸ್ತಕ ಭಂಡಾರವಿದೆ. ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಪುಸ್ತಕಾಲಯ ದೇಶದ ಅತಿ ದೊಡ್ಡ ಪುಸ್ತಕಾಲಯ. ಪುಸ್ತಕದಲ್ಲಿ ಅಗತ್ಯವಿದ್ದಾಗ ಪ್ಯಾರಾ ಲೇಖನ್ ಇತ್ಯಾದಿಗಳನ್ನು ನಕಲು ಮಾಡಿಕೊಳ್ಳಲು ಟೈಪಿಂಗ್, ಫೋಟೋ ಇತ್ಯಾದಿ ದೊಡ್ಡ ದೊಡ್ಡ ಗ್ರಂಥಾಲಯಗಳಿರುತ್ತವೆ. ಓದುಗರ ಕರ್ತವ್ಯ. ಓದುಗರು ಪುಸ್ತಕಗಳನ್ನು ಹಾಳು ಮಾಡಬಾರದು, ಕೊಳಕು ಮಾಡಬಾರದು, ಹಾಳೆ ಹರಿಯುವುದು, ಮಡಿಸುವುದು ಇತ್ಯಾದಿ ಮಾಡಬಾರದು. ನಿಗದಿತ ಸಮಯಕ್ಕೆ ಸರಿಯಾಗಿ ತಾವು ಎರವಲು ಕೊಂಡೊಯ್ದು ಪುಸ್ತಕಗಳನ್ನು ಹಿಂತಿರುಗಿಸಬೇಕು. ಇದರಿಂದ ಬೇರೆಯವರಿಗೆ ಅಗತ್ಯವನ್ನು ಪೂರೈಸಿದಂತಾಗುತ್ತದೆ. ಜ್ಞಾನದಾಯಿ. ಪುಸ್ತಕ ಮನುಷ್ಯನ ಮಿತ್ರ, ಜ್ಞಾನ ನೀಡುವ ಕಾಮಧೇನು, ವ್ಯಕ್ತಿತ್ವ ನಿರ್ಮಾಣದ ಹೆಬ್ಬಾಗಿಲು, ಮಾರ್ಗದರ್ಶಕ. ಪುಸ್ತಕ ಖರೀದಿಸಲು ಸಾಧ್ಯವಾದಾಗ ಜ್ಞಾನದಾಯಿ ಪುಸ್ತಕಾಲಯ ಒಂದು ವರ ಇದ್ದಂತೆ. ಪುಸ್ತಕ ಭಂಡಾರಗಳಲ್ಲಿ ವಾಚನಾಲಯ ವಿಭಾಗವೂ ಇದ್ದು ಪತ್ರಿಕೆಗಳಲ್ಲಿ ಓದುವ ಸವಲತ್ತುಗಳು ಇರುತ್ತವೆ. ನಾವು ಪುಸ್ತಕಾಲಯದಲ್ಲಿ ಗಂಭೀರವಾಗಿ ಅಧ್ಯಯನ ಮಾಡಬೇಕು. ಮಾತಾಡದೆ ನಿಶ್ಶಬ್ದವಾಗಿರಬೇಕು. ಬೇರೆಯವರಿಗೆ ತೊಂದರೆಯಾಗದಂತೆ ವರ್ತಿಸಬೇಕು. ಈ ಪುಸ್ತಕ ಭಂಡಾರದ ಸಂದೇಶವೆಂದರೆ ಜ್ಞಾನವೃದ್ಧಿಗಾಗಿ ಒಳಗೆ ಬಾ ಮಾನವ, ಸೇವೆಗೆ ಹೊರಗೆ ಹೋಗು. ಪುಸ್ತಕ ಮಾನವರ ಉತ್ತಮ ಸ್ನೇಹಿತರು ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ನೇಹಿತನೊಂದಿಗೆ ಪ್ರತಿ ಕ್ಷಣದಲ್ಲಿ, ಪ್ರತಿ ಸಮಸ್ಯೆಯಲ್ಲಿ, ಅದೇ ರೀತಿಯಲ್ಲಿ ಪುಸ್ತಕಗಳು ಮನುಷ್ಯನಿಗೆ ಪ್ರತಿ ಬೇಸ್ ಪರಿಸ್ಥಿತಿಯಲ್ಲಿಯೂ ಸಹಕಾರಿಯಾಗುತ್ತವೆ. ಪ್ರತಿ ಕಷ್ಟಕರ ಪರಿಸ್ಥಿತಿಯೂ ಪರಿಹಾರವನ್ನು ಪುಸ್ತಕಗಳಲ್ಲಿ ತೆರೆ ಮಾಡಲಾಗಿದೆ. ಯಾವುದೇ ಸಂದಿಗ್ಧ ಸ್ಥಿತಿಯಲ್ಲಿರುವ ಮನುಷ್ಯನ ಪುಸ್ತಕಗಳನ್ನು ಓದುವುದು, ಅರ್ಥ ಮಾಡಿಕೊಳ್ಳುವುದು ಅವನ ಆಲೋಚನೆಯನ್ನೇ ವಿಸ್ತರಿಸುತ್ತದೆ. ಕೆಲವರು ಪುಸ್ತಕಗಳನ್ನು ಓದುವುದನ್ನು ಇಷ್ಟಪಡುತ್ತಾರೆ. ಅವರು ವೈದ್ಯಮಯ ಪುಸ್ತಕಗಳನ್ನು ಸಂಗ್ರಹಿಸಲು
ಇಷ್ಟಪಡುತ್ತಾರೆ. ಶಾಂತವಾದ ಕೋಣೆ, ಸಾಕಷ್ಟು ಪುಸ್ತಕಗಳನ್ನು. ಅನೇಕ ಜನರು ಇನ್ನೂ ಶಾಂತವಾಗಿದ್ದಾರೆ. ಏನಾದರೂ ನೆನಪಿದೆಯೇ? ಹೌದು, ನಾನು ಲೈಬ್ರರಿ ಅಥವಾ ಲೈಬ್ರರಿ ಎಂದು ಕರೆಯಲ್ಪಡುವ ಪುಸ್ತಕಗಳಿಂದ ತುಂಬಿದ ಕೋಣೆಯ ಬಗ್ಗೆ ಮಾತನಾಡುತ್ತೇನೆ. ನಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ನಾವು ಅನೇಕ ಬಾರಿ ಗ್ರಂಥಾಲಯಕ್ಕೆ ಹೋಗಿರಬೇಕು. ಗ್ರಂಥಾಲಯದ ಸದಸ್ಯರಾಗಲು ಸಾಮಾನ್ಯ ನಿಯಮಗಳು. ಅಂತ ವಿಭಿನ್ನ ಗ್ರಂಥಾಲಯಗಳು ತಮ್ಮದೇ ಆದ ನಿಯಮಗಳನ್ನು ಹೊಂದಿವೆ, ಆದರೆ ಇನ್ನು ಕೆಲವು ನಿಯಮಗಳನ್ನು ಪ್ರತಿ ಗ್ರಂಥಾಲಯದಲ್ಲಿ ಅನ್ವಯಿಸಲಾಗುತ್ತದೆ. ಗ್ರಂಥಾಲಯದಲ್ಲಿ ಪರಿಗಣಿಸಲಾದ ಕೆಲವು ಸಾಮಾನ್ಯ ನಿಯಮಗಳನ್ನು ಈ ಕೆಳಗೆ ನೀಡಲಾಗಿದೆ. ಗ್ರಂಥಾಲಯ ಸದಸ್ಯರಾಗಲು ಕೆಲವು ಶುಲ್ಕವನ್ನು ಗ್ರಂಥಾಲಯದಲ್ಲಿ ಮಾಸಿಕ ಪಾವತಿಸಲಾಗುವುದು. ಒಮ್ಮೆ ನೀವು ಗ್ರಂಥಾಲಯದ ಸದಸ್ಯರಾದ ನಂತರ ಒಬ್ಬ ವ್ಯಕ್ತಿ ತನ್ನ ಆಯ್ಕೆಯ ಯಾವುದೇ ಪುಸ್ತಕವನ್ನು ಗ್ರಂಥಾಲಯದಲ್ಲಿ ಓದಬಹುದು. ಯಾವುದೇ ಗ್ರಂಥಾಲಯದ ಸದಸ್ಯರಾಗುವ ಸಮಯದಲ್ಲಿ ಆರಂಭದಲ್ಲಿ ಶುಲ್ಕವನ್ನು ರಕ್ಷಣೆಯ ರೂಪದಲ್ಲಿ ಜಮಾ ಮಾಡಬೇಕಾಗುತ್ತದೆ. ಪುಸ್ತಕಗಳ ನಿರ್ವಹಣೆಗಾಗಿ ಈ ಶುಲ್ಕವನ್ನು ವಿಧಿಸಲಾಗುತ್ತದೆ. ನಿಗದಿತ ಸಮಯದೊಳಗೆ ಪುಸ್ತಕಗಳನ್ನು ಹಿಂತಿರುಗಿಸಬೇಕು. ವಿವಿಧ ಗ್ರಂಥಾಲಯಗಳ ಪುಸ್ತಕಗಳನ್ನು ಸಲ್ಲಿಸಲು ಮತ್ತು ಹಿಂತಿರುಗಿಸಲು ವಿಭಿನ್ನ ನಿಯಮಗಳನ್ನು ಹೊಂದಿವೆ. ಗ್ರಂಥಾಲಯದ ಅನುಕೂಲಗಳು, ಉಪಯೋಗಗಳು, ಪ್ರಾಮುಖ್ಯತೆ. ಸುಲಭ ದಾರಿ. ಎಲ್ಲಾ ವಿಷಯಗಳ ಪುಸ್ತಕಗಳನ್ನು ಖರೀದಿಸುವುದು ಎಲ್ಲರಿಗೂ ಸುಲಭವಲ್ಲ. ಕೆಲವು ಬಡ ಜನರು ದುಬಾರಿ ಪುಸ್ತಕಗಳನ್ನು ಪಡೆಯಲು ಸಾಧ್ಯವಿಲ್ಲ. ಅವರಿಗೆ ಗ್ರಂಥಾಲಯವು ಬಹಳ ಸುಲಭವಾಗಿ ಮತ್ತು ಸುಲಭವಾದ ಪುಸ್ತಕಗಳ ಮಾಧ್ಯಮವಾಗಿ ಅನೇಕ ಜನರು ಒಂದೇ ವೆಚ್ಚದಲ್ಲಿ ಪ್ರಯೋಜನ ಪಡೆಯುತ್ತಾರೆ. ಪುಸ್ತಕದ ಗ್ರಂಥಾಲಯಕ್ಕೆ ಬಂದ ನಂತರ ಅದನ್ನು ಅನೇಕ ಜನರು ಓದುತ್ತಾರೆ, ಮತ್ತೆ ಅದನ್ನು ಗ್ರಂಥಾಲಯಕ್ಕೆ ಹಿಂತಿರುಗಿಸುತ್ತಾರೆ. ಅದನ್ನು ಬೇರೊಬ್ಬರನ್ನು ಓದಲು ಬಳಸಲಾಗುತ್ತದೆ. ಕಡಿಮೆ ಬೆಲೆಗೆ ಲಭ್ಯವಿರುವ ಪುಸ್ತಕಗಳು. ಗ್ರಂಥಾಲಯದಲ್ಲಿ ಒಬ್ಬ ವ್ಯಕ್ತಿಯು ಕಡಿಮೆ ವೆಚ್ಚದಲ್ಲಿ ಅನೇಕ ಪುಸ್ತಕಗಳನ್ನು ಓದಬಹುದು ಮತ್ತು ಅವನ ಜ್ಞಾನವನ್ನು ಹೆಚ್ಚಿಸಬಹುದು. ವ್ಯಕ್ತಿ ಆರಂಭಿಕ ಶುಲ್ಕ ಮತ್ತು ಕಡಿಮೆ ಮಾಸಿಕ ಶುಲ್ಕದಲ್ಲಿ ಮಾತ್ರ ಗ್ರಂಥಾಲಯದ ಸದಸ್ಯನಾಗಬಹುದು ಮತ್ತು ಅಲ್ಲಿ ಇರಿಸಲಾಗಿರುವ ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳ ಲಾಭವನ್ನು ಪಡೆಯಬಹುದು. ಶಾಂತಿ. ಗ್ರಂಥಾಲಯದಲ್ಲಿ ಸಾಕಷ್ಟು ಶಾಂತಿ ಇದೆ. ಇಲ್ಲಿ ಅಧ್ಯಯನ ಶಾಂತಿ. ಗ್ರಂಥಾಲಯದಲ್ಲಿ ಸಾಕಷ್ಟು ಶಾಂತಿ ಇದೆ. ಅಲ್ಲಿ ಅಧ್ಯಯನ ಮಾಡುವವರಿಗೆ ಮಾತನಾಡಬಾರದು ಎಂದು ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗುತ್ತದೆ. ಗ್ರಂಥಾಲಯದಲ್ಲಿ ವಿವಿಧ ಸ್ಥಳಗಳಲ್ಲಿ ದಯವಿಟ್ಟು ಶಬ್ದ ಮಾಡಬೇಡಿ, ಶಾಂತಿಯನ್ನು ಕಾಪಾಡಿಕೊಳ್ಳಿ ಎಂಬ ಪದಗಳೊಂದಿಗೆ ಅನೇಕ ಫಲಕಗಳು ಅಥವಾ ಗೋಡೆಗಳನ್ನು ಬರೆಯಲಾಗಿದೆ. ಇಲ್ಲಿ ಕುಳಿತುಕೊಳ್ಳುವ ಮೂಲಕ ಒಬ್ಬ ವ್ಯಕ್ತಿ ಶಾಂತ ಮತ್ತು ಗಮನ ಹರಿಸುವ ಮೂಲಕ ಪುಸ್ತಕವನ್ನು ಓದುವಲ್ಲಿ ತನ್ನ ಗಮನವನ್ನು ಕೇಂದ್ರೀಕರಿಸಬಹುದು. ಇಲ್ಲಿ ಧ್ಯಾನ ಅಲೆದಾಡುವುದಿಲ್ಲ. ಜ್ಞಾನವನ್ನು ಹೆಚ್ಚಿಸಲು ಖಚಿತವಾದ ಮಾರ್ಗ. ವ್ಯಕ್ತಿಯ ಜ್ಞಾನವನ್ನು ವಿಸ್ತರಿಸಲು ಗ್ರಂಥಾಲಯ ಬಹಳ ಉಪಯುಕ್ತವಾದ ಮಾಧ್ಯಮವಾಗಿದೆ. ಸರಾಸರಿ ವರ್ಗದ ವ್ಯಕ್ತಿಗೆ ಆಸಕ್ತಿ ಅಥವಾ ಅಗತ್ಯವಿರುವ ಎಲ್ಲ ಪುಸ್ತಕಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಹಣದ ಅನುಪಸ್ಥಿತಿಯಲ್ಲಿ ಅವನು ಜ್ಞಾನ ಮತ್ತು ಶಿಕ್ಷಣದಿಂದ ವಂಚಿತನಾಗಿರುತ್ತಾನೆ. ಆದರೆ ಗ್ರಂಥಾಲಯದ ಮೂಲಕ ಎಲ್ಲ ರೀತಿಯ ಪುಸ್ತಕ ಮತ್ತು ಅವುಗಳ ಜ್ಞಾನವನ್ನು ಸುಲಭವಾಗಿ ಬಳಸಿಕೊಳ್ಳಬಹುದು. ಪುಸ್ತಕ ಓದುವುದರಿಂದ ಆಗುವ ಲಾಭಗಳು. ಪ್ರತಿಯೊಬ್ಬರೂ ವಿಭಿನ್ನ ವಿಷಯಗಳ ಪುಸ್ತಕವನ್ನು ಓದುವುದನ್ನು ಇಷ್ಟಪಡುತ್ತಾರೆ. ಯಾವುದೇ ವಯಸ್ಸಿನ ಮಕ್ಕಳು, ವೃದ್ಧರು ಮತ್ತು ಯುವಕರು ತಮ್ಮ ಹವ್ಯಾಸಗಳಿಗೆ ಅನುಗುಣವಾಗಿ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ಓದುವ ಮೂಲಕ ಪ್ರತಿಯೊಬ್ಬ ಕ್ಷೇತ್ರದ ಜ್ಞಾನವು ವ್ಯಕ್ತಿಯಲ್ಲಿ ಹೆಚ್ಚಾಗುತ್ತದೆ. ಕಾಮಿಕ್ಸ್, ಕಥೆಗಳು, ಕಾದಂಬರಿಗಳು, ನಾಟಕಗಳು ಇತ್ಯಾದಿಗಳನ್ನು ಓದುವುದರಿಂದ ವ್ಯಕ್ತಿಯಲ್ಲಿ ಕಾಲ್ಪನಿಕತೆ ಹೆಚ್ಚಾಗುತ್ತದೆ. ಪುಸ್ತಕವನ್ನು ಓದುವಾಗ ಒಬ್ಬ ವ್ಯಕ್ತಿ ಕಥೆಯಲ್ಲಿ ಅಥವಾ ಪುಸ್ತಕದಲ್ಲಿ ಬರೆದ ಘಟನೆಯಲ್ಲಿ ಕಳೆದು ಹೋಗಿ
ಫ್ಯಾಂಟಸಿಗೆ ಹೋಗುತ್ತಾನೆ. ಅಧ್ಯಯನಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಓದುವ ಮೂಲಕ ಒಬ್ಬ ವ್ಯಕ್ತಿ ಶಿಕ್ಷಣ ಪಡೆಯುತ್ತಾನೆ ಮತ್ತು ಅವನ ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಜಾಗೃತ ಪುಸ್ತಕಗಳನ್ನು ಓದುವುದರಿಂದ ಧೈರ್ಯ ಬರುತ್ತದೆ. ಸಾಹಿತ್ಯ ಪುಸ್ತಕವು ಸಾಮಾಜಿಕ ಮಾಹಿತಿಯನ್ನು ನೀಡುತ್ತದೆ. ಅನೇಕ ಐತಿಹಾಸಿಕ ಪುಸ್ತಕಗಳು ಗ್ರಂಥಾಲಯದಲ್ಲಿ ಲಭ್ಯವಿದೆ. ಓದುವ ಮೂಲಕ ಒಬ್ಬ ವ್ಯಕ್ತಿಯು ದೇಶದ ಮತ್ತು ಪ್ರಪಂಚದ ಆಸಕ್ತಿದಾಯಕ ಇತಿಹಾಸವನ್ನು ತಿಳಿದುಕೊಳ್ಳಬಹುದು. ಭಾರತದ ಕೆಲವು ಗ್ರಂಥಾಲಯಗಳು ಭಾರತದ ಹಳ್ಳಿಯಲ್ಲಿ ಗ್ರಂಥಾಲಯದ ಅವಶ್ಯಕತೆ ಇದೆ. ಇದರಿಂದ ಎಲ್ಲಾ ವರ್ಗದ ಜನರಿಗೆ ಶಿಕ್ಷಣ ಮತ್ತು ಅದರ ಜ್ಞಾನವನ್ನು ಹೆಚ್ಚಿಸಬಹುದು. ಗ್ರಾಮದ ಜನರಿಗೆ ಹೊಸ ಆಯಾಮಗಳನ್ನು ನೀಡುವ ಅವಶ್ಯಕತೆ ಇದೆ. ಭಾರತದಲ್ಲಿ ಬಹಳ ಕಡಿಮೆ ಗ್ರಂಥಾಲಯಗಳಿವೆ. ಕೆಲವು ಪ್ರಮುಖ ಗ್ರಂಥಾಲಯಗಳ ಹೆಸರುಗಳನ್ನು ಅವುಗಳ ಸ್ಥಳವನ್ನು ನೀಡಲಾಗಿದೆ. ಗೌತಮಿ ಗ್ರಂಥಾಲಯ, ರಾಜಮಂಡ್ರಿ, ಆಂಧ್ರ ಪ್ರದೇಶ. ಕುತುಬಖ್ತ್ ಓರಿಯೆಂಟಲ್ ಲೈಬ್ರರಿ, ಪಟ್ನಾ. ಸಿನಾ ಗ್ರಂಥಾಲಯ, ಪಟ್ನಾ. ಮಾ ಚಂದ್ರಕಾಂತ್ ಜಿ ಸಾರ್ವಜನಿಕ ಗ್ರಂಥಾಲಯ, ಪಟ್ನಾ. ಬುಕ್ ವರ್ಮ್ ಮಕ್ಕಳ, ಪನಾಜಿ, ಗೋವಾ. ಇವು ಗ್ರಂಥಾಲಯಗಳ ಹೆಸರುಗಳು. ಗ್ರಂಥಾಲಯ ಕೆಲವು ಆದಾಯದ ಮೂಲವಾಗಿದೆ. ಇಂದು ವಿದ್ಯಾವಂತರಿಗೆ ಉದ್ಯೋಗ ಸಿಗುತ್ತಿಲ್ಲ ಅಂತ ಜನರು ತಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ. ಅಗತ್ಯಕ್ಕೆ ಅನುಗುಣವಾಗಿ ತಮ್ಮ ನಗರ ಮತ್ತು ಪ್ರದೇಶದಲ್ಲಿ ಗ್ರಂಥಾಲಯಗಳನ್ನು ನಿರ್ಮಿಸಿದ ಅನೇಕ ಜನರನ್ನು ನಾವು ನೋಡಿದ್ದೇವೆ. ಇದರ ಸಹಾಯದಿಂದ ಅವರು ತಮ್ಮ ಆದಾಯವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಗ್ರಂಥಾಲಯವು ಅಧ್ಯಯನ ಮಾಡಲು ಉತ್ತಮ ಸ್ಥಳವಾಗಿದೆ. ಇಂದು ಅನೇಕ ನಗರಗಳಲ್ಲಿ ನೀವು ಅನೇಕ ಗ್ರಂಥಾಲಯಗಳನ್ನು ನೋಡುತ್ತೀರಿ. ನೀವು ಸಹ ನಿರುದ್ಯೋಗಿಗಳಾಗಿದ್ದರೆ ನೀವು ಗ್ರಂಥಾಲಯವನ್ನು ನಿಮ್ಮ ಉದ್ಯಮವನ್ನಾಗಿ ಮಾಡಬಹುದು. ಈ ಗ್ರಂಥಾಲಯಗಳ ಹೊರತಾಗಿ ದೊಡ್ಡ ಮತ್ತು ಸಣ್ಣ ಗ್ರಂಥಾಲಯಗಳಿವೆ. ಅಲ್ಲಿ ಜನರು ಹೋಗಿ ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಪೂರೈಸಬಹುದು. ಇವುಗಳಲ್ಲದೆ ಕೆಲವು ಪುಸ್ತಕಗಳು ಪ್ರಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸಹ ಚಲಿಸುವ ಗ್ರಂಥಾಲಯವನ್ನು ಪ್ರಾರಂಭಿಸಿದರು. ಇದು ತುಂಬಾ ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಧಾನವಾಗಿದೆ. ಅನೇಕ ಪುಸ್ತಕಗಳನ್ನು ಚಲಿಸುವ ವ್ಯಾನ್ ಅಥವಾ ಟ್ರಾಲಿ ಟ್ರಕ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಇದನ್ನು ಬೀದಿಗಳಲ್ಲಿ ತಿರುಗಿಸಲಾಗುತ್ತದೆ. ಗ್ರಾಮಗಳು, ಪಟ್ಟಣಗಳ, ನಗರಗಳು ಮತ್ತು ಪುಸ್ತಕಗಳನ್ನು ಅಲ್ಲಿ ಜನರಿಗೆ ನೀಡಲಾಗುತ್ತದೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಪ್ರತಿಯೊಂದು ಗ್ರೂಪ್ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು.